ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳು ಗಿರಿ. ರೀ ಹೋದ್ರ ಪೋಸ್ಟ್ ಆಫೀಸ್ಗೆ? ಹೇ ಗಿರಿ, ರಾತ್ರಿ ಹೊತ್ತಲ್ಲಿ ಯಾವ ಪೋಸ್ಟ್ ಆಫೀಸೇ ಓಪನ್ ಇರುತ್ತೆ? ರೀ ರಾತ್ರಿ ಹೊತ್ತು ಹೋಟ್ಲ್ ಓಪನ್ ಇರಲ್ವಾ, ಪಬ್ ಓಪನ್ ಇರಲ್ವಾ, ಥಿಯೇಟರ್ ಓಪನ್ ಇರಲ್ವಾ, ಪೋಸ್ಟ್ ಆಫೀಸ್ ಯಾಕ್ರಿ ಓಪನ್ ಇರಲ್ಲ? ಗಿರಿ, ಅದ್ಯಾವುದು ಸರ್ಕಾರಿ ಕಚೇರಿಗಳಲ್ಲ, ಅದಕ್ಕೆ ಓಪನ್ ಇರುತ್ತೆ. ಗೌರ್ಮೆಂಟ್ ಆಫೀಸು 5:30 6 ಗಂಟೆಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಬಡ್ಕೊಂಡೆ ಬೇಗ ಹೋಗ್ರಿ ಅಂತ ನನ್ನ ಮಾತು ಎಲ್ರಿ ಕೇಳ್ತೀರಾ ನೀವು? ಗಿರಿ, ನಾನು ಹೋಗ್ಬೇಕು ಅಂತ ಅನ್ಕೊಂಡ್ರು ನನ್ನ ಮೇಲೊಬ್ಬ ಮ್ಯಾನೇಜರ್ ಇದನ್ನಲ್ಲ, ಅವನಿಗೆ ನನ್ನ ಪ್ರೆಷರ್ ಅರ್ಥ ಆಗಲ್ವಲ್ಲ. ಯೋರ್ರಿ ನನಗದೆಲ್ಲ ಗೊತ್ತಿಲ್ಲ. ನೀವೀಗ 500 ಪೋಸ್ಟ್ ಕಾರ್ಡ್ ತರಬೇಕು ಅಷ್ಟೇ. ಹಾ, 500 ಪೋಸ್ಟ್ ಕಾರ್ಡಾ? ಹೇ ಗಿರಿ, ಇದ್ದಿದ್ದ ಕಾಸು ತರಕಾರಿ ಗಂಧದ ಕಡ್ಡಿಗೆ ಆಗೋಯ್ತು. 500 ಪೋಸ್ಟ್ ಕಾರ್ಡ್ ಅಂದ್ರೆ ಎಲ್ಲಿಂದ ತರಲಿ ನಾನು? ಇಷ್ಟಕ್ಕೂ ಅಷ್ಟೊಂದು ಕಾರ್ಡ್ ಏನಕ್ಕೆ? ಓಂ ನಮ ಶಿವಾಯ ಅಂತ ಬರೆಯಕ್ಕೆ. 21 ಕಾರ್ಡಲ್ಲಿ ಬರೆದಿದ್ದಕ್ಕೆ ನಿಮಗೆ ಇನ್ಕ್ರಿಮೆಂಟ್ ಆಯಿತು ಅಂದರೆ ಇನ್ನು 500 ಕಾರ್ಡಲ್ಲಿ ಬರೆದ್ರೆ ನೀವು ಮ್ಯಾನೇಜರ್ ಆಗೋದು ಗ್ಯಾರಂಟಿ. ಅಯ್ಯೋ ಗಿರಿ, ಕನ್ಸು ಕಾಣಬೇಕು ನಿಜ, ಆದರೆ ದೊಡ್ಡ ಕನ್ಸನ್ನ ನನ್ಸು ಮಾಡೋಕೆ ಹೋದ್ರೆ ಕಣ್ಣಿಗೆ ಕಾಣಿಸಿದ್ದೆಲ್ಲ ಬೇಕು ಅಂತ ಅನ್ಸೋಕೆ ಶುರುವಾಗ್ಬಿಡುತ್ತೆ. ನನ್ನ ಮಾತು ಕೇಳು ಗಿರಿ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ರೀ, ನಾನೇ ನಿಮಗೆ ಆಧಾರ್ ಕಾರ್ಡ್ನ ಪ್ಯಾನ್ ಕಾರ್ಡಿಗೆ ಲಿಂಕ್ ಮಾಡಿಕೊಡಿ ಅಂತ ಕೇಳಿದ್ನಾ, ಅಥವಾ ಹೊಸ ವರ್ಷಕ್ಕೆ ನನಗೆ ಕಾರ್ಡ್ ಕೊಡಿ ಅಂತ ಕೇಳಿದ್ನಾ? ಇಲ್ಲ ತಾನೇ? ನಾನು ಕೇಳ್ತಿರೋದು 500 ಪೋಸ್ಟ್ ಕಾರ್ಡು. ಅದನ್ನೇ ನೀವು ಮಾಡೋಕ್ಕಾಗ್ತಿಲ್ಲ ಅಂದರೆ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಅರ್ಥ. ಗಿರಿ, ನೀನು ನನ್ನ ಪ್ರೀತಿನ ವೆಡ್ಡಿಂಗ್ ಕಾರ್ಡಲ್ಲಿ ಅಳೆದಿದ್ದಿದ್ರು ಪರವಾಗಿಲ್ಲ, ಹೋಗಿ ಹೋಗಿ ಪೋಸ್ಟ್ ಕಾರ್ಡಲ್ಲಿ ಅಳಿತಾ ಇದೆಯಲ್ಲ ಗಿರಿ. ಸರ್, ರೋಡಲ್ಲಿ ಅಡ್ಡ ಹಾಕಿದ್ರೆ ಹೆಂಗೆ? ಹೌದು ಸರ್, ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್. ಸ್ವಲ್ಪ ಸೈಡಿಗೆ ತಗೋತೀನಿ. ನಾಟ್ ಫೇರ್ ಗಿರಿ, ದಿಸ್ ಇಸ್ ನಾಟ್ ಫೇರ್. ನೋಡು ಪ್ಲೀಸ್, ನೀನು ಅಳ್ಬೇಡ. ಅಳು ನಿಲ್ಸು ಅಂತ ಹೇಳೋದು ನೀವೇ. ಅಳು ನಿಲ್ಸಿದ್ರೆ ಏ ಅಂತ ನನಗೆ ಕೂಗ್ತೀರಾ? ಓ, ನಿನ್ನ ಹತ್ರ ಮಾತಾಡ್ಕೊಂಡಿದ್ದಕ್ಕೆ ಯಾರೋ ನನ್ನ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದಾನೆ. ಪೋಸ್ಟ್ ಅಂತೆ ಪೋಸ್ಟ್, ಇಡು ಫೋನು. ಏಯ್, ಯಾವ ನಾನು? ರೀ, ಅಯ್ಯೋ, ರೀ, ನನ್ನಿಂದನೇ ನಿಮ್ ಗಾಡಿ ಕಳೆದೋಯ್ತು ಅಂತ ಅದು ಹೇಗ್ರಿ ಹೇಳ್ತೀರಾ ನೀವು? 500 ಲೀಟರ್ ಬೇಕು ಅಂತ ನೀನನ್ನ ಪೀಡಿಸ್ತಾ ಇದ್ದಲ್ಲ, ನಿನ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದೆ. ಅವನು ಯಾವನ ಬಂದ ನನ್ನ ಕಣ್ ಮುಂದೆನೆ ನನ್ನನ್ನು ಯಾಮಾರಿಸಿ ನನ್ನ ಗಾಡಿ ಎತ್ಕೊಂಡು ಹೊಟ್ಟೋದ. ಶೂರೇ, ನನ್ನ ಪೊಲೀಸ್ ತಲೆ ಉಪಯೋಗಿಸಿ ಅಂತಿದ್ದೆ. ಅವ ನಿಮ್ಮ ಕಣ್ಮುಂದೆ ಗಾಡಿ ಎತ್ತಕ್ಕೆ ಹೋದ ಅಲ್ದಾ? ಹೌದು. ಅಂದಮೇಲೆ ಅದು ಕಳ್ತನ ಹೆಂಗೆ ಹತ್ತು ಮರ್ರೆ? ಅದು ನಿಮ್ಮ ಮೂರ್ಖತನ. ಹೌದು, ಇಂಥ ಮೂರ್ಖತನ ಕೆಲಸ ಮಾಡಿ ನಮ್ಮ ಅಕ್ಕಂಗೆ ಬೈತಿದ್ದೀರಲ್ಲ, ಇದು ದಡ್ತನ ಅಲ್ವಾ? ಆಹಾ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನನ್ನು ದಡ್ಡ ಮೂರ್ಖ ಅಂತ ಇದ್ದೀರಾ. ನನ್ನ ಕಷ್ಟ ನಿಮ್ಗೆ ಹೆಂಗೆ ಗೊತ್ತಾಗಬೇಕು? ಕಷ್ಟನೋ ಸುಖನೋ ಆಫೀಸ್ಗೆ ಹೋಗೋದಕ್ಕೆ ಇದ್ದಿದ್ದು ಅದೊಂದೇ ಗಾಡಿ. ಎಲ್ಲರೂ ಗಾಡಿ ತೊಗೊಂಡು ರೋಡ್ಗಿಳಿದ್ರೆ 4 ಜನ ತಿರುಗಿ ನೋಡಬೇಕು ಅಂತ ಅನ್ಕೋತಾರೆ. ಆದರೆ ನಾನು ಆ ಗಾಡಿ ಮೇಲೆ ಕೂತ್ಕೊಂಡ್ರೆ ಅಪ್ಪನ ಹೆಗಲ ಮೇಲೆ ಕೂತಾಗಿರುತ್ತೆ ಅಂತ ಇವತ್ತವರೆಗೂ ಅದನ್ನು ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ಮೊನ್ನೆ 3,000 ಕೇಳಿದ್ರು, ನಾನು ಬಿಲ್ಕುಲ್ ಕೊಡಲ್ಲ ಅಂದ್ಬಿಟ್ಟೆ. ಯಾಕೆ ಗೊತ್ತಾ? ಅದನ್ನ ಮಾರೋದು ಒಂದೇ, ಅಪ್ಪನ್ ಮಾರೋದು ಒಂದೇ ಅಂತ. ಏ ಮೂರ್ಖ ದಡ್ಡ, ನಾನಾ? ನೀನೇ ಅಲ್ವೋ? ಆ ಡಬ್ಬ ಗಾಡಿನ 1,000 ರೂಪಾಯಿಗೂ ಯಾರು ಮೂಸಲ್ಲ ಅಂತ ಹೇಳಿದ್ದೆ. ಅಂಥದ್ರಲ್ಲಿ 3,000 ರೂಪಾಯಿ ಕೊಡ್ತೀನಿ ಅಂದಾಗ ಕೊಡೋದು ಬಿಟ್ಬಿಟ್ಟು ಯಾಕೆ ಬಂದೆ? ಥ್ಯಾಂಕ್ ಗಾಡ್, ಆ ಗಾಡಿ ಕಳ್ತನ ಆಗಿದ್ದು ಒಳ್ಳೇದೇ ಆಯ್ತು. ಪ್ರತಿ ಸಲ ಅಪ್ಪ ನನ್ನ ಸ್ಕೂಲಿಗೆ ಬಿಡಕ್ ಬಂದಾಗ ಫ್ರೆಂಡ್ಸ್ ಎಲ್ಲ ಆಡ್ಕೋತಿದ್ರು. ಅಮ್ಮ ಲೆಟರ್ ಬರ್ದಿದ್ದಕ್ಕೆ ಇದು ಗುಡ್ ನ್ಯೂಸ್. ಏ ಸ್ಕಂದ, ಅಪ್ಪನ ಗಾಡಿ ಕಳ್ದೋಗಿರೋದು ನಿಂಗೆ ಗುಡ್ ನ್ಯೂಸ್ ಏನಾ? ನೋಡಿ, ನನಗೆ ಅವೆಲ್ಲ ಗೊತ್ತಿಲ್ಲ. ಆ ಲೆಟ್ರಿಂದಾನೆ ನನ್ನ ಗಾಡಿ ನನ್ನನ್ನು ಬಿಟ್ಟು ಹೋಗಿದ್ದು. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಆ ಥರ ಲೆಟರ್ಗಳನ್ನ ಈ ಮನೇಲಿ ಯಾರೋ ಬರೀ ಕೂಡ್ದು. ಆಯ್ತು ರೀ, ಆಯ್ತು, ನಾನು ಲೆಟ್ರ್ ಬರೆಯೋದನ್ನ ನಿಲ್ಲಿಸ್ತೀನಿ, ಸರಿನಾ? ಆದರೆ ಟೆಸ್ಟಲ್ಲಿ ಫೇಲ್ ಆಗಿದ್ದ ಈ ಪ್ರಣಿ ಮೇನ್ ಎಕ್ಸಾಮಲ್ಲಿ ಫೇಲ್ ಆಗ್ತಾಳೆ. ಆಗೇನ್ರಿ ಮಾಡ್ತೀರಾ? ಸ್ಕಂದ ಬಿದ್ದು ಕಾಲಿಗೆ ಗಾಯ ಮಾಡ್ಕೊಂಡ, ಆದರೆ ನಾಳೆ ದಿನ ಆಚೆ ಎಲ್ಲೋ ಬಿದ್ದು ತಲೆನೇ ಒಡ್ಕೊಂಡ್ಬಿಟ್ರೆ ಆಗೇನ್ರಿ ಮಾಡ್ತೀರಾ? ಪಾಪ ಮಾವ ವಯಸ್ಸಾಗಿದೆ, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆಗೇನ್ರಿ ಮಾಡ್ತೀರಾ? ಈ ಎಲ್ಲ ಬ್ಯಾಡ್ ನ್ಯೂಸು ಬಂದರೂ ತಡ್ಕೊಳ್ಳೋ ಶಕ್ತಿ ನಿಮಗಿದೆ ಅನ್ನೋದಾದ್ರೆ ಸರಿ ಆಯ್ತು, ನಾನು ಲೆಟ್ರ್ ಬರೆಯೋದನ್ನ ನಿಲ್ಲಿಸ್ತೀನಿ.
ಹೇ ಗಿರಿ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ಬಿಡ್ತು ಅನ್ನೆ. ಎಲ್ರಿಗೂ ಬುದ್ಧಿ ಹೇಳ್ತೀನಿ ನಾನು. ಈಗ ನಮ್ಮ ಮನೆಯವ್ರಿಗೆ ತೊಂದರೆ ಆಗುತ್ತೆ, ನಮ್ಮ ಮನೆಗೆ ಬ್ಯಾಡ್ ನ್ಯೂಸ್ ಬರುತ್ತೆ ಅಂದರೆ ಆ ಲೆಟರ್ನ ನಾನು ಬರ್ದ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅಯ್ಯೋ, ಏನು ಮಾಡಲಿದ್ದೇವ್ರೆ? ಗಿರಿ, ಈಗೇನು ಲೆಟರ್ ಬರೀಬೇಕು ತಾನೆ? ಬರಿತೀನಿ ಬಿಡು. ಶಿವಪ್ರಸಾದ್, ಭಗವಂತ, ನನ್ನ ಸೃಷ್ಟಿಯಲ್ಲಿ ನಿನ್ನನ್ನು ಅತ್ಯುನ್ನತ ಜೀವ ಅಂತ ಭಾವಿಸಿದ್ದಕ್ಕೆ, ನೀನ್ ನನ್ನ ಸ್ನೇಹಿತ ಅಂತ ಅನ್ಕೊಂಡಿದ್ದಕ್ಕೆ ನನಗೆ ತುಂಬಾ ಬೇಸರ ಆಗ್ತಿದೆ. ಅಯ್ಯೋ, ಯಾಕೆ ಭಗವಂತ ಹೀಗೆ ಹೇಳ್ತಾ ಇದೆಯಾ? ನಾನೇನ್ ಮಾಡಿದೆ? ಯಾರು ನೀನ್ ಭಗವಂತ ಅಂತ? ಹೋಗು, ನಿನ್ನ ಹೆಂಡತಿ ಹೇಳೋ ಹಾಗೆ ನೀನ್ ಪತ್ರ ಬರೆದು 100 ಜನರಿಗೆ ಕಳಿಸಿದ್ರೆ ಮಾತ್ರ ನಾನು ಒಳ್ಳೇದ್ ಮಾಡ್ತೀನಿ, ಇಲ್ಲಾಂದ್ರೆ ನಿಮ್ಮ ಮನೆಯವ್ರಿಗೆ ನಾನು ಕೆಟ್ಟದ್ ಮಾಡ್ತೀನಿ. ಹಾಗಂತ ನಿನಗನ್ನಿಸ್ತಾ ಇದೆಯಾ? ಅಯ್ಯೋ, ಹಾಗಲ್ಲ ಭಗವಂತ. ಗಿರಿ ಹೇಳಿದ ತಕ್ಷಣ ತಲೆಯಲ್ಲಿ ಬರೀ ಕೆಟ್ಟದ್ದೇ ಓಡ್ತಾ ಇದೆ, ಅದಕ್ಕೆ ಒಪ್ಕೊಂಡೆ. ತಂದೆ ಮಕ್ಕಳನ್ನ ಶಿಕ್ಷಿಸ್ತಾನೆ, ತಪ್ಪೇ ಮಾಡದೇ ಇರೋ ಮುಗ್ಧರನ್ನ ರಕ್ಷಿಸ್ತಾನೆ. ಈ ಮಾತು ನಿಮಗೆ ಅರ್ಥ ಆಗ್ಲಿಲ್ವಾ? ಯಾವ ಮೌಢ್ಯದ ವಿರುದ್ಧ ನೀನು ಧ್ವನಿ ಎತ್ತಿದ್ಯೋ, ಈಗ ಅದೇ ಮೌಢ್ಯಕ್ಕೆ ನೀನೇ ಬಲಿಯಾಗ್ತಿದ್ಯಾ ಅಂದ್ರೆ ನಿನ್ನ ಸ್ನೇಹ ನನಗೆ ಅಗತ್ಯ ಇಲ್ಲ ಶಿವಪ್ರಸಾದ್. ನಿಷ್ಕಲ್ಮಶ ಮನಸ್ಸಿರೋನಿಗೆ ಭಯ ಇರೋದಿಲ್ಲ, ಪ್ರಾಮಾಣಿಕ ವ್ಯಕ್ತಿಗೆ ನಾಳೆ ಅನ್ನೋ ಚಿಂತೆ ಇರೋದಿಲ್ಲ, ಕಾಯಕವೇ ಕೈಲಾಸ ಅಂತ ನಂಬಿರೋನಿಗೆ ಕಷ್ಟ ಎದುರಾಗೋದಿಲ್ಲ. ಈ ಎಲ್ಲಾ ಗುಣಗಳು ನಿನ್ನಲ್ಲಿ ಇದ್ದಿದ್ದಕ್ಕೆ ನಾನು ನಿನ್ನ ಸ್ನೇಹಿತನಾಗಿ ನಿನ್ನಲ್ಲಿಗೆ ಬಂದೆ. ಆದ್ರೆ ಈ ಗುಣಗಳನ್ನು ನೀನು ಕಳ್ಕೊಂಡ ಮರುಕ್ಷಣ ನಾನು ನಿನ್ನಿಂದ ಬಲು ದೂರ. ಅಯ್ಯೋ ಭಗವಂತ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡ ಭಗವಂತ. ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋ ಅಮೂಲ್ಯವಾದ ಉಡುಗೊರೆ ಅಂದ್ರೆ ಅದು ನಿನ್ನ ಸ್ನೇಹ. ನಿನ್ನ ಸ್ನೇಹನ ಕಳ್ಕೊಂಡು ನನ್ನ ಕೈಲಿ ಬದುಕಕ್ಕಾಗಲ್ಲ. ನಿನಗೆ ಗೊತ್ತಲ್ವಾ, ಸಂಸಾರ ಅಂತ ಬಂದ್ರೆ ಮೊದಲಿಂದನೂ ನಾನು ಎಷ್ಟು ಹೆದರ್ಕೊಳ್ತೀನಿ ಅಂತ. ಪ್ಲೀಸ್ ಭಗವಂತ, ಹೀಗೆಲ್ಲ ಮಾಡಬೇಡ. ನಾನು ಬೆಲೆ ಕೊಡುವುದು ಮಿತ್ರನಿಗೆ ಹೊರತು ಪತ್ರಕ್ಕಲ್ಲ. ನಾನು ಬಾಗುವುದು ಭಕ್ತಿಗೆ ಹೊರತು ಭಯಕ್ಕಲ್ಲ. ನಾನು ಮೆಚ್ಚುವುದು ಕಾಯಕವನ್ನೇ ಹೊರತು ಕಾಯವನ್ನಲ್ಲ. ನಾನು ಇಚ್ಛಿಸುವುದು ಶ್ರಮದ ದಾರಿಯನ್ನೇ ಹೊರತು ಅಡ್ಡದಾರಿಯನ್ನಲ್ಲ. ಇದಕ್ಕೂ ಮೀರಿ ನೀನು ಮೌಢ್ಯಕ್ಕೆ ಶರಣಾಗಬೇಕೆಂದಿದ್ದರೆ ನಿನ್ನ ಅಂತರಾತ್ಮ ಹೇಳಿದಂತೆ ಮಾಡು. ಅಯ್ಯೋ ಭಗವಂತ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಭಗವಂತ, ಭಗವಂತ. ಯೋರಿ, ಮೊದಲು ಲೆಟ್ರ್ ಬರೀರಿ. ಈ ಥರ ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋ ಕಾಯಿಲೆನೂ ಹೋಗುತ್ತೆ. ಪ್ರಣಿ, ನಡಿ ತಟ್ಟೆ ಹಾಕು. ಬನ್ನಿ ಮಾವ, ಎಲ್ಲರೂ ಊಟ ಮಾಡೋಣ. ಬನ್ನಿ. ಈಗ ನನ್ನ ಅಂತರಾತ್ಮ ಲೆಟ್ರ್ ಬರಿ ಅಂತಾನೆ ಹೇಳ್ತಾ ಇದೆ. ಬರಿತೀನಿ, ಲೆಟ್ರ್ ಬರಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.